ಒಂದು ಕಡೆಗೆ ದರ್ಶನ್ ಜೈಲಿನಲ್ಲಿದ್ದಾರೆ, ಇನ್ನೊಂದು ಕಡೆಗೆ ನಿನ್ನೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು, ಅನ್ಯಾಯ ಆಗಿದ್ರೆ ಸರಿಪಡಿಸೋಣ ಅಂತ. ಅದ್ರ ಜೊತೆಗೆ ಹೇಳಿದ್ರು ವಿಜಯಲಕ್ಷ್ಮಿ ಅವರು ನಮ್ಗೆ ಸಮಯ ಕೇಳಿದ್ದಾರೆ ಅಂತೇಳಿ ಇವತ್ತಿಗೆ. ಹಾಗಾಗಿ ಇವತ್ತು ದರ್ಶನ್ ಬಿಡುಗಡೆಗೆ ನೆರವನ್ನ ವಿಜಯಲಕ್ಷ್ಮಿ ಕೇಳಕ್ಕೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ, ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ನಿವಾಸ. ಅದ್ರ ಜೊತೆಗೆ ಅವರ ಸಹೋದರ ದಿನಕರ್ ತೂಗುದೀಪ್ ಹೋಗಿದ್ದಾರೆ, ನಿರ್ದೇಶಕ ಪ್ರೇಮ್ ಕೂಡ ತೆರಳಿದ್ದಾರೆ. ದರ್ಶನ್ ಪ್ರಕರಣದ ಕುರಿತು ಡಿಸಿಎಂ ಜೊತೆಗೆ ಚರ್ಚೆ ಮಾಡೋಕೆ ತೆರಳಿದ್ದಾರೆ. ಯಾವುದು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿದೆ ಅಂತೇನೂ ಅನಿಸ್ತಾ ಇಲ್ಲ, ಬಟ್ ಭೇಟಿ ಮಾಡಿದ್ದಾರೆ, ಸಮಯಾವಕಾಶವನ್ನು ಕೇಳಿದ್ರಂತೆ. ಆ ನಿಟ್ಟಿನಲ್ಲಿ ಇವತ್ತು ಹೋಗಿ ಭೇಟಿಯನ್ನು ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಕೂಡ ಹೋಗಿದ್ದಾರೆ, ದಿನಕರ್ ಅವರು ಕೂಡ ಹೋಗಿದ್ದಾರೆ. ಇನ್ನೊಂದು ಕಡೆಗೆ ನಟ, ನಿರ್ದೇಶಕ, ನಿರ್ಮಾಪಕ ಪ್ರೇಮ್ ಅವರು ಕೂಡ ಹೋಗಿದ್ದಾರೆ ಅಲ್ಲಿ. ಸೊ ದರ್ಶನ್ ಪ್ರಕರಣದ ಕುರಿತು ಚರ್ಚೆಯನ್ನು ಮಾಡೋಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಇದು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಅವರ ಸಹೋದರ ದಿನಕರ್ ಹಾಗೂ ಇನ್ನೊಂದು ಕಡೆಗೆ ನಟ, ನಿರ್ದೇಶಕ, ನಿರ್ಮಾಪಕ ಪ್ರೇಮ್ ಅವರು ಕೂಡ ಭೇಟಿಯನ್ನು ಮಾಡಿರುವಂಥ ದೃಶ್ಯ. ನಿನ್ನೆ ಅಷ್ಟೇ ರಾಮನಗರದಲ್ಲಿ ಕರಗ ಮಹೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಮಾತನಾಡ್ತಾ ಇದ್ರು. ನನಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಮಯಾವಕಾಶವನ್ನು ಕೇಳಿದ್ದಾರೆ ಭೇಟಿ ಆಗೋಕ್ಕೆ ಅಂತೇಳಿ, ಅನ್ಯಾಯ ಆಗಿದ್ದಿದ್ರೆ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದರು. ಈಗ ಬರ್ತಾ ಇರುವಂಥ ಮಾಹಿತಿ, ಭೇಟಿ ಕೂಡ ಅಂತ್ಯವಾಗಿ ಅಲ್ಲಿಂದ ನಿವಾಸದಿಂದ ತೆರಳುತ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇದು ಡಿ ಕೆ ಶಿವಕುಮಾರ್ ಅವರ ನಿವಾಸ, ಸದಾಶಿವನಗರದಿಂದ ಆಚೆ ತೆರಳುತ್ತಾ ಇದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಸಹೋದರ ದಿನಕರ್ ಅವರು. ಇನ್ನೊಂದು ಕಡೆಗೆ ಅಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಪ್ರೇಮ್ ಕೂಡ ಅಲ್ಲೇ ಇದ್ದಾರೆ, ಅವರು ಕೂಡ ಭೇಟಿಯಾದರು, ಮಾತುಕತೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ನಿನ್ನೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಅದರ ಹಿಂಟನ್ನು ಕೊಟ್ಟಿದ್ರು, ಅವತ್ತು ಭೇಟಿ ಆಗ್ತಾರೆ ಅಂತ ಹೇಳಿ. ಸೊ ಸಮಯಾವಕಾಶವನ್ನ ಯಾಕೆ ಕೇಳಿದ್ರು, ಏನು ಚರ್ಚೆಯನ್ನ ಮಾಡಿದ್ರು, ಅನ್ಯಾಯ ಆಗಿದ್ದಿದ್ರೆ ಸರಿಪಡಿಸೋಣ ಅಂತ ಹೇಳಿದರು. ಡಿ ಕೆ ಶಿವಕುಮಾರ್ ಅವರು ಹೇಗೆ ಅದನ್ನು ಸರಿಪಡಿಸ್ತಾರಂತ ನನಗೆ ಗೊತ್ತಿಲ್ಲ. ಕೋರ್ಟ್ನಲ್ಲಿರುವಂಥ ಮ್ಯಾಟ್ರನ್ನು ಒಂದಿಷ್ಟು ಭರವಸೆ ಕೊಟ್ಟು ಕಳಿಸ್ಬೋದು ಅಷ್ಟೇ, ಅದನ್ನು ಹೊರತುಪಡಿಸಿದ್ರೆ ಏನಾದರೂ ಹಸ್ತಕ್ಷೇಪ ಆಗುತ್ತಾ ಗೊತ್ತಿಲ್ಲ ನಮಗೆ. ಯಾಕಂದರೆ ಅನ್ಯಾಯ ಸರಿಪಡಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ, ಅನ್ಯಾಯ ಆಗಿದ್ದಿದ್ರೆ ಅದು ಹೇಗೆ ಸರಿಪಡಿಸ್ತಾರೆ ಅಂತ ಸ್ವಲ್ಪ ವಿವರಣೆಯನ್ನು ಕೊಡಬೇಕು ಆ ವಿಚಾರದಲ್ಲಿ. ಕಾರಣ ಕೋರ್ಟಲ್ಲಿರುವಂಥ ಮ್ಯಾಟ್ರ್ಗಳನ್ನೆಲ್ಲ ಸರಿಪಡಿಸುವಂಥ ವಿಚಾರಕ್ಕೆ ಈಗ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬರೋದಾದರೆ ಬಹಳ ಈಸಿ ಅಲ್ವಾ, ಸುಲಭ ಕೋರ್ಟ್ಗಳಿಗೂ ಕೂಡ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಲ್ಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಏನೆಲ್ಲ ಈಗ ಮಾಹಿತಿಗಳು ಬರ್ತಾ ಇದೆ, ಭೇಟಿಯಲ್ಲಿ ಏನಾಯ್ತಂತೆ, ಏನಂತಿದ್ದಾರೆ, ಈಗ ಮಾಹಿತಿ ಏನಾದರೂ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸುವಂಥ ಕೆಲಸವನ್ನು ಮಾಡೋಣ. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು, ಅವರ ಸಹೋದರ ದಿನಕರ್ ಅವರು ಹಾಗೂ ನಟ ಪ್ರೇಮ್ ಜೊತೆಗೆ ನಿರ್ದೇಶಕ, ನಿರ್ಮಾಪಕ ಪ್ರೇಮ್ ಕೂಡ ಹೋಗಿ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ. ಏನಾದರೂ ಒಂದಿಷ್ಟು ಹೇಳಿ ಬಂದಿರ್ತಾರೆ, ಏನಾದರೂ ಆಗುತ್ತಾ, ಪಾಸಿಬಲ್ ಇದೆಯಾ, ಹೇಗೆ ಎತ್ತ, ಅದಕ್ಕೆ ನ್ಯಾಯ ಕೊಡಿಸಿಕೊಡಿ ಅಂತ ಹೇಳಿ. ಸೊ ಯಾವ ರೀತಿಯಾಗಿದೆ ಇದು, ತನಿಖಾ ಹಂತದಲ್ಲಿರೋದ್ರಿಂದ ಪೊಲೀಸರು ಅದನ್ನು ತನಿಖೆಯನ್ನು ಮಾಡ್ತಿರೋ ಸಂದರ್ಭದಲ್ಲಿ ಈಗ ಹೋಗ್ಬಿಟ್ಟು ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೋದರೆ ಹಸ್ತಕ್ಷೇಪ ಆಗಲ್ವಾ ಅಂತ ನನಗೊಂದು ಪ್ರಶ್ನೆ ಕಾಡುತ್ತೆ ಈ ವಿಚಾರದಲ್ಲಿ. ನನ್ನ ಸಹೋದ್ಯೋಗಿ ಲೋಕೇಶ್ ಇದ್ದಾರೆ. ಲೋಕೇಶ್, ಭೇಟಿಯ ಬಳಿಕ ಯಾರಾದರೂ ಮಾತಾಡಿದ್ರಾ, ಏನು ಮಾಹಿತಿ ಸಿಗ್ತಾ ಇದೆ, ಭೇಟಿಯಲ್ಲಿ ಏನಾಯ್ತಂತೆ? ಅರುಣ್, ಈಗ ಭೇಟಿ ಮುಗಿಸಿ ಡಿ ಕೆ ಶಿ ಅವರ ನಿವಾಸದಿಂದ ವಿಜಯಲಕ್ಷ್ಮಿ ದರ್ಶನ್ ಮತ್ತೆ ದಿನಕರ್ ತೂಗುದೀಪ್ ಅವರು ತೆರಳಿರುವಂತದ್ದು. ಸದ್ಯಕ್ಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಬೆಳಗ್ಗೆ 9:30ಕ್ಕೆ ಸದಾಶಿವನಗರ ನಿವಾಸಕ್ಕೆ ಬಂದಂತ ಅವರನ್ನ ಡಿ ಕೆ ಶಿವಕುಮಾರ್ 10 ಗಂಟೆ ವೇಳೆಗೆ ಸುಮಾರು 1 ಗಂಟೆಗಳ ಕಾಲ ಅವರ ಜೊತೆ ಮಾತುಕತೆಯನ್ನ ಮಾಡಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಪಡೆಯುವಂತದ್ದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಏನು ಇಲ್ಲದೆ ಇದ್ರು ಕೂಡ ನಿನ್ನೆ ರಾಮನಗರದಲ್ಲಿ ಅಭಿಮಾನಿಗಳು ಒಂದಿಷ್ಟು ಒತ್ತಾಯವನ್ನ ಮಾಡಿದ್ರು, ಘೋಷಣೆಗಳನ್ನ ಕೂಗಿದ್ರು. ಆ ಬಳಿಕ ಅವರಿಂದ ಮಾಹಿತಿ ಪಡಿತೇನೆ, ಅನ್ಯಾಯ ಆಗಿದ್ರೆ ಸರಿಪಡಿಸ್ತೇನೆ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ಅವರಿಗೆ ಆ ಭೇಟಿಗೆ ಸಮಯಾವಕಾಶವನ್ನು ಕೊಟ್ಟಿದ್ರು. ಅವರು 1 ಗಂಟೆಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಪಡ್ಕೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟೇ ಒಂದು ಕೆಲವೇ ಕ್ಷಣಗಳಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವ ಸಾಧ್ಯತೆ ಇದೆ. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.